ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೋಟೆಲ್ ಕಾಣಿಸುತ್ತೆ. ಹೋಟೆಲಲ್ಲಿ ಸೆಟ್ ದೋಸೆ ಘಮ ಅಂತ ವಾಸನೆ ಬರ್ತಾ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಮಗೂ ದೋಸೆ ತಿನ್ನಬೇಕು ಅಂತ ಅನಿಸುತ್ತೆ. ಆದರೆ ಮನೆಯಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋದಿಲ್ಲ. ಆದರೆ ಏನು ಮಾಡೋದು, ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಮಕ್ಕಳು ನೋಡಿದ್ರೆ ನಮಗೆ ದೋಸೆನೇ ಬೇಕು ಅಂತ ಅಂತಿರುತ್ತೆ. ನಮ್ಮ ಮನಸ್ಸು ಕೂಡ ದೋಸೆನೇ ಬೇಕು ಅಂತ ಅಂತಿರುತ್ತೆ. ಅವಾಗ ನೀವೇನು ಮಾಡಬೇಕು, ನಾನು ಹೇಳೋ ಟಿಪ್ಸನ್ನ ನೀವು ಫಾಲೋ ಆಗಿ ನಾವು ಕೂಡ ಮನೆಯಲ್ಲಿ ಸೆಟ್ ದೋಸೆ ಹೋಟೆಲಲ್ಲಿ ಸಿಗೋ ಶೈಲಿಯಲ್ಲೇ ನಾವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು. ಕೇವಲ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಘಮ ಅನ್ನುವಂತಹ ಸೆಟ್ ದೋಸೆನ ಈಸಿಯಾಗಿ 20 ನಿಮಿಷದಲ್ಲೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು. ಬನ್ನಿ ಹಾಗಾದರೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ದಯವಿಟ್ಟು ನೀವಿನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ವೀಡಿಯೋಗಳಿಗೆ ಹೋಗೋಣ. ಮೊದಲಿಗೆ ನಾನಿಲ್ಲಿ 1.5 ಕಪ್ಪಿನಷ್ಟು ಸೂಜಿ ರವೆ ತಗೊಂಡಿದ್ದೀನಿ. ಅದೇ ನಾವು ಕೇಸರಿ ಬಾತ್ ಮಾಡೋದಕ್ಕಂತ ಬಳಸ್ತೀವಲ್ಲ, ಅದು ನೀವು ಯಾವ್ದಾದ್ರು ತಗೋಬೋದು, ದಪ್ಪ ಅಥವಾ ಸಣ್ಣಕ್ಕಿರೋದು. ಈಗ ನಾನು 1.5 ಕಪ್ಗೆ ಅರ್ಧ ಕಪ್ಪಿನಷ್ಟು ತೆಳ್ಳಗಿರೋ ಪೇಪರ್ ಅಂತ ಅವಲಕ್ಕಿ ತಗೊಂಡಿದ್ದೀನಿ. ಅಂದರೆ ತೆಳ್ಳಗಿದ್ರೆ ಇವು ಬೇಗ ನೆನಿತಾವಂತ ಅಷ್ಟೇ. ನೀವು ದಪ್ಪ ಅವಲಕ್ಕಿ ತಗೊಂಡಿದ್ರೆ ಅಂದರೆ ಸ್ವಲ್ಪ ಹೊತ್ತು ಹೆಚ್ಚಿಗೆ ನೆನೆ ಹಾಕಬೇಕಾಗುತ್ತೆ. ಈಗ ಇದಕ್ಕೆ ಹುಳಿ ಬಂದಿರೋ ಮೊಸರು, 1 ಕಪ್ಪಿನಷ್ಟು ನೀರು ಮಿಕ್ಸ್ ಮಾಡಿ ಈಗ ಒಂದು ಸಾರಿ ಇದನ್ನೆಲ್ಲ ಕಲಿಸ್ಬಿಟ್ಟು ಇದನ್ನು ನೆನೆ ಹಾಕ್ಕೊಳ್ಬೇಕು. ನಿಮಗೆ ಟೈಮ್ ಇತ್ತು ಅಂತಂದರೆ ಇನ್ನೂ 1 ಗಂಟೆ ಹೊತ್ತು ಹೆಚ್ಚಿಗೆ ನೆನೆ ಹಾಕ್ರಿ. ಅಂದರೆ ಇದು ಎಷ್ಟು ಚೆನ್ನಾಗಿ ನೆಂದರೆ ಅಷ್ಟು ಚೆನ್ನಾಗಿ ಪೂರ್ತಿ ನುಣ್ಣಗಾಗುತ್ತೆ. ಆವಾಗ ದೋಸೆ ಅನ್ನೋದು ಭಾಳ ಚೆನ್ನಾಗಿ ಬರುತ್ತಂತ ಅಷ್ಟೇ. ಟೈಮ್ ಇರಲಿಲ್ಲ ಅಂತಂದರೆ ಒಂದು 15-20 ನಿಮಿಷ ನೆನೆಸಿಟ್ಟು ಸಾಕು. ಈಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷದ ನಂತರ ಇದನ್ನು ನೋಡೋಣ. ಈಗ ನೋಡಿ ನೀರೆಲ್ಲ ಹೀರಿಸ್ಕೊಂಡು ಗಟ್ಟಿಯಾಗಿದೆ. ಅಂದರೆ ಇದರಲ್ಲಿ ಮೊಸರು ಮಾತ್ರ ಉಳ್ಕೊಂಡಿದ್ದು, ನಾವು ಹಾಕಿರೋ ನೀರಲ್ಲಿ ಹೀರಿಸ್ಕೊಂಡು ಇದು ಪೂರ್ತಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಬರ್ಬೇಕು. ನಮಗೆ ಮಿಕ್ಸಿಗೆ ಹಾಕಬೇಕಾದ್ರೆ ನೀರು ಬೇಕಂದರೆ ಮಾತ್ರನೇ ಹಾಕ್ಕೊಬೇಕು. ಇಲ್ಲ ಅಂದರೆ ಹಿಟ್ಟು ತೆಳ್ಳಗಾಯಿತು ಅಂತಂದರೆ ದೋಸೆ ಅನ್ನೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ನಾವಿಲ್ಲಿ ಬಟ್ಲನ್ನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ಒಂದು 50 ml ಆದರೆ ಸಾಕಾಗುತ್ತಷ್ಟೇ. ಈಗ ಇದನ್ನ ಪೂರ್ತಿ ನುಣ್ಣಗೆ ಅಂದರೆ ಭಾಳ ನುಣ್ಣಗೆ ರುಬ್ಕೊಬೇಕು. ಆವಾಗಲೇ ದೋಸೆ ಅನ್ನೋದು ಚೆನ್ನಾಗಿ ಗುಳ್ಳೆ ಬರ್ತವೆ. ನೋಡಿ, ದೋಸೆ ಹಿಟ್ಟು ಈ ಕನ್ಸಿಸ್ಟೆನ್ಸಿಗಿದ್ದರೆ ಸರಿ ಹೋಗುತ್ತೆ. ನಾವು ದಿನಾಲೂ ಬಳಸ್ತೀವಲ್ಲ ಹಿಟ್ಟು, ದೋಸೆ ಹಿಟ್ಟು ಅಷ್ಟಿದ್ರೆ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಪ್ಯಾಕೆಟ್ ಅಷ್ಟು ಈನೋ ತಗೊಂಡಿದ್ದೀನಿ. ನಾನು ಹಾಕಿರೋ ಕ್ವಾಂಟಿಟಿಗೆ ನನಗೆ ಆ 1 ಪ್ಯಾಕೆಟ್ ಇನ್ನೂ ಸರಿ ಹೋಗುತ್ತೆ. ನೀವು ಕ್ವಾಂಟಿಟಿ ಮೇಲೆ ನೀವು ಈನೋ 1 ಪ್ಯಾಕೆಟ್ ಅಥವಾ 2 ಅಂತ ನೀವು ನೋಡಿ ತಗೊಳ್ಬೇಕಾಗುತ್ತೆ. ಈಗ ಇದನ್ನ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿ ಈಗ ಹಂಚಿನ ಮೇಲೆ ಹಾಕಬೇಕು. ಹಂಚು ಭಾಳ ಬಿಸಿಯಾಗಿರಬಾರ್ದು, ಲೈಟಾಗಿ ಬಿಸಿಯಾಗಿರ್ಬೇಕಷ್ಟೇ. ಈಗ ಇದನ್ನ ಮೀಡಿಯಮ್ ಫ್ಲೇಮ್ ಇಟ್ಟು ಮುಚ್ಚಳ ಮುಚ್ಚಿ ಸ್ಟೀಮಲ್ಲೇ ಬೇಯಿಸ್ಕೊಳ್ಬೇಕು. ನಿಮಗೆ ಬೇಕಂದರೆ ತಿರುಗಿಸಿ ಬೇಯಿಸ್ಕೊಳ್ರಿ, ಇಲ್ಲ ನಿಮ್ಗೆ ಹಂಗೆ ಸ್ಟೀಮಲ್ಲೇ ಬೇಯಿಸಿರೋದು ತಿಂತೀವಿ ಅಂದರೆ ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ, ಸೇಮ್ ಹೋಟೆಲಲ್ಲಿ ಯಾವ ರೀತಿ ಗುಳ್ಳೆ ಬಂದು ಚೆನ್ನಾಗಿ ಒಳ್ಳೆ ಕಲರ್ ಬಂದಿರುತ್ತೋ ಅದೇ ರೀತಿಯೇ ಆ್ಯಸ್ ಇಟ್ ಈಸ್ ಮನೆಯಲ್ಲೇ ನಾವು ಇದನ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಕಾಯಿ ಚಟ್ನಿ ಅಂತೂ ಒಳ್ಳೆ ಮ್ಯಾಚ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಶುಂಠಿ ಚಟ್ನಿ ಕೂಡ ಮಾಡಿಟ್ಟಿದ್ದೀನಿ. ನಿಮಗೆ ಯಾರಿಗಾದರೂ ಶುಂಠಿ ಚಟ್ನಿ ಬೇಕಿತ್ತು ಅಂತಂದರೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಂದರೆ ದೋಸೆ ಇಡ್ಲಿ ತಿನ್ನಬೇಕಾದ್ರೆ ಈ ಶುಂಠಿ ಚಟ್ನಿ ಭಾಳನೇ ಟೇಸ್ಟಾಗಿರುತ್ತೆ. ಕೆಲವೊಂದು ಕಡೆ ಶುಂಠಿ ಚಟ್ನಿ ಕೊಡ್ತಾರೆ, ಕೆಲವೊಂದು ಕಡೆ ಸಾಂಬಾರು ಕೊಡ್ತಾರೆ. ಈಗ ಈ ಚಟ್ನಿಗೆ ಮತ್ತು ಕಾಯಿ ಚಟ್ನಿ ದೋಸೆ ಅಂತೂ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಒಂದು ಸಾರಿ ಮನೇಲಿ ಮಾಡ್ಕೊಂಡು ತಿಂದಿದ್ರ ಅಂತಂದರೆ ಇನ್ನು ಮುಂದೆ ಹೋಟ್ಲಿಗೆ ಹೋಗೋದಿಲ್ಲ. ಇದೇ ಥರನೇ ಮನೆಯಲ್ಲೇ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಎಲ್ಲರೂ ತಿಂತೀವಿ ಅಂತೇಳಿ ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಇಲ್ಲಿ ದೋಸೆ ನೋಡ್ತಾ ಇದ್ರೇ ಅರ್ಥ ಆಗಿದೆ, ಗುಳ್ಳೆ ಬಂದಿದೆ, ಸ್ವಲ್ಪ ಲೈಟಾಗಿ ಬ್ರೌನಿಶ್ ಆಗಿದೆ, ಸೂಪರ್ ಟೇಸ್ಟು. ನೀವು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ದಂಗೆ, ಉಳಿದಿರೋ ಮೊಸರಲ್ಲೇ ಬಿಸಾಕ್ದಂಗೆ ಇದನ್ನೊಂದು ಟ್ರೈ ಮಾಡಿ. ಈಸಿಯಾಗಿ ನಿಮಗೆ ಬ್ರೇಕ್ಫಾಸ್ಟ್ ಒಂದು ದಿನ ಮುಗ್ದೋಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ದಯವಿಟ್ಟು ನೀವೊಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಯವರಿಗೆ ಸಜೆಷನ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಇನ್ನೂ ಏನಾದರೂ ರೆಸಿಪಿಗಳು ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.